ರಾಜ್ಯದಲ್ಲಿ ಡೆಂಗ್ಯೂ ಪ್ರಕರಣಗಳ ಸಂಖ್ಯೆ 6,000 ಗಡಿ ದಾಟಿದ್ದು 6 ಜನ ಡೆಂಗ್ಯೂನಿಂದ ಮೃತಪಟ್ಟಿದ್ದಾರೆ. ಡೆಂಗ್ಯೂ ಪ್ರಕರಣಗಳ ಸಂಖ್ಯೆ ವ್ಯಾಪಕವಾಗಿ ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮ ವಹಿಸಬೇಕಿದೆ. ಡೆಂಗ್ಯೂ ಜ್ವರ ಬರದಂತೆ ತಡೆಯುವುದು ಹೇಗೆ ಎನ್ನುವುದು ಸೇರಿದಂತೆ ಡೆಂಗ್ಯೂ ಜ್ವರದ ಬಗ್ಗೆ ಜನರಿಗೆ ಇರುವ ಗೊಂದಲ ಹಾಗೂ ಪ್ರಶ್ನೆಗಳಿಗೆ ಖ್ಯಾತ ವೈದ್ಯರಾದ ಡಾಕ್ಟರ್ ಅಂಜನಪ್ಪ ಅವರು ಉತ್ತರಿಸಿದ್ದಾರೆ. ಪ್ರತಿಯೊಬ್ಬನ ಜವಾಬ್ದಾರಿ ಕೂಡ ನೋಡಿ. ರೋಗ ಲಕ್ಷಣಗಳು ಅಂದ್ರೆ ಜನಗಳಿಗೆ ಜ್ವರ ಅಂದ್ರೆ ಕಾಯಿಲೆ ಅಲ್ಲ. ಜ್ವರ ಇಸ್ ಎ ರೋಗ ಲಕ್ಷಣ, ಇಟ್ಸ್ ಎ ಸಿಂಪ್ಟಮ್ ಆಫ್ ಎ ಡಿಸೀಸ್. ಅನೇಕ ಕಾಯಿಲೆಗಳಲ್ಲಿ ಜ್ವರ ಬರ್ತವೆ. ಆದ್ರೆ ನಾವು ನೋಡಿದ್ವಿ ಅಪ್ಪರ್ ರೆಸ್ಪಿರೇಟರಿ ಒಬ್ಬರಿಂದ ಒಬ್ಬರಿಗೆ ಕೆಮ್ಮದ್ ಬರೋದು, ಅದೊಂಥರ ವೈರಲ್ ಇನ್ಫೆಕ್ಷನ್. ಆದ್ರೆ ಮಸ್ಕ್ಯೂಟೋ ಬೈಟ್ ನಿಂದ ಬರುವಂತ 3 ಜ್ವರಗಳಲ್ಲಿ ಮೋಸ್ಟ್ ಡೇಂಜರಸ್ ಇಸ್ ಡೆಂಗ್ಯೂ. ಅದ್ ಬಿಟ್ರೆ ಮಲೇರಿಯಾ, ಅದ್ ಬಿಟ್ರೆ ಫೈಲೇರಿಯಾಸಿಸ್ ನೀವು ಕೋಸ್ಟಲ್ ಸೈಡ್ ಹೋದ್ರೆ. ಈ ಡೆಂಗ್ಯೂ ಜ್ವರದ ವಿಶೇಷತೆ ಏನಂದ್ರೆ ಜ್ವರ ಬರುತ್ತೆ, ಬಟ್ ಸಿವಿಯರ್ ಪೇನ್ಸ್, ಕುತ್ತಿಗೆ ನೋವು, ಕಣ್ಣು, ರೆಟ್ರೋ ಆರ್ಬಿಟಲ್ ಪೇನ್ ಅಂತೀವಿ, ಮೈಕೈ ನೋವು, ಇವೆಲ್ಲ ಯೂಶಲಿ ಜ್ವರ ಬಹಳ ಫಸ್ಟ್ ಬರುವಂಥದ್ದು. ಬಟ್ ಲೇಟರ್ ಸ್ಟೇಜಸ್ ಡೆಂಗ್ಯೂ ಶಾಕ್ ಸಿಂಡ್ರೋಮ್ ಅಂತೀವಿ ನಾವು, ಅವೆಲ್ಲ ಆಮೇಲೆ ಬರ್ತವೆ. ಬಟ್ ಬಿಗಿನಿಂಗ್ ನಲ್ಲಿ ಯಾವುದೇ ಒಂದು ಜ್ವರಕ್ಕೂ ಇದಕ್ಕೂ ಬಟ್ ನಾವು ಆ ಗ್ರಾಫ್ ಹಾಕಿದ್ರೆ ಮಲೇರಿಯಾ ಜ್ವರನೇ ಡಿಫ್ರೆಂಟ್ ಇರುತ್ತೆ, ಡೆಂಗ್ಯೂ ಜ್ವರನೇ ಡಿಫ್ರೆಂಟ್ ಇರುತ್ತೆ. ಬಟ್ ಜನಗಳಿಗೆ ಸಡನ್ ಆಗಿ ಜ್ವರ ಬಂತು, ಎಲ್ಲೋ ಶಾಲೆಗೆ ಹೋಗಿ ಮಧ್ಯಾಹ್ನ ಜ್ವರ ಬಂತು, ಅಲ್ಲಿನ ಹೆಡ್ ಮಿಸ್ ಆಲ್ರೆಡಿ ಫೋನ್ ಮಾಡಿ ನಿಮ್ಗೂ ಯಾಕೋ ಸುಸ್ತಾಗ್ತಿದೆ ಅಂತ ಹೇಳ್ಬಿಟ್ಟು ನರ್ಸಿಂಗ್ ಹೋಮ್ ಅಡ್ಮಿಟ್ ಮಾಡಿರ್ತಾರೆ. ಬಟ್ ಅನ್ಫಾರ್ಚುನೇಟ್ಲಿ ಡೆಂಗ್ಯೂ ಒಳಗೆ ಅಲ್ಲಿ ಪ್ಲೇಟ್ಲೆಟ್ ಲಾಸ್ ಆಗುತ್ತೆ, ಬಹಳ ನಮ್ಗೆ ಇಂಪಾರ್ಟೆಂಟ್ ಅದು ಫೆನಾಮಿನಾ. ಸೊ ಅದಕ್ಕೋಸ್ಕರ ಡೆಂಗ್ಯೂ ಟೆಸ್ಟ್ ಪಾಸಿಟಿವ್ ಬರ್ದಿದ್ರು ಪರವಾಗಿಲ್ಲ. ಇದರಲ್ಲಿ 4 ತರ ವೈರಸ್ ಇದಾವೆ ಆಕ್ಚುಲಿ, ಡೆಂಗ್ಯೂ ಲೈಕ್ ವೈರಸಸ್. ಅಂಡ್ ಇದು ಇನ್ವೇರಿಯಬಲಿ ಹಗಲು ಕಚ್ಚುವ ಸೊಳ್ಳೆ, ಅದು ಮೊಣಕಾಲಿಂದ ಕೆಳಗಡೆ ಕಚ್ಚುತ್ತೆ. ಅದಕ್ಕೆ ಮಕ್ಕಳಿಗೆ ಆದಷ್ಟು ಕೂಡ ಫುಲ್ ಪ್ಯಾಂಟು, ಫುಲ್ ಸ್ಲೀವ್ಸ್ ಇವು ಹಾಕ್ಬೇಕು. ಅವರೆಲ್ಲ ಏನು ಜನರಲ್ ಮೆಷರ್ಸ್ ತಗೊಳ್ತಿದ್ರಲ್ಲ, ಸ್ಮೋಕಿಂಗು ಇದೆಲ್ಲ, ಅದ್ರ ಜೊತೆಗೆ ಇಂಡಿವಿಜುವಲಿ ತಮ್ಮ ಮಕ್ಕಳ ಬಗ್ಗೆ ತಾವು ಕಾಳಜಿ ವಹಿಸ್ಬೇಕು, ಫುಲ್ ಬಟ್ಟೆ ಹಾಕ್ಬೇಕು, ಇದೆಲ್ಲ ಇಂಪಾರ್ಟೆಂಟ್. ಮಸ್ಕಿಟೋ ರಿಪೆಲೆಂಟ್ಸ್ ಯೂಸ್ ಮಾಡಬೇಕು. ಅಂಡ್ ಈ ಫೀಮೇಲ್ ಪ್ರೆಗ್ನೆಂಟ್ ಮಸ್ಕಿಟೋ, ಬಟ್ ಅನ್ಫಾರ್ಚುನೇಟ್ಲಿ ಮನೆ ಸುತ್ತು ಇರೋ ಚಿಪ್ನೊಳಗಿರೋ ನೀರು, ಬ್ರೀಡಿಂಗ್ ಪ್ಲೇಸಸ್ ಅಂತೀವಿ ಈ ಮಸ್ಕಿಟೋಗೆ, ಇದು ಫ್ರೆಶ್ ವಾಟರ್, ನೀರಿನಲ್ಲಿ ಇದು ಮೊಟ್ಟೆ ಇಡೋದಿಲ್ಲ. ಮನೆ ಸುತ್ತು ಇರೋ ಚಿಪ್ ನಲ್ಲಿರೋ ನೀರು, ಟ್ಯೂಬ್ ನಲ್ಲಿರೋ ನೀರು, ಇದು ಪ್ರತಿಯೊಬ್ಬರ ಜವಾಬ್ದಾರಿ. ಈ ಬ್ರೀಡಿಂಗ್ ಪ್ಲೇಸಸ್ ನ ನಾವು ಇದು ಮಾಡಿದ್ರೆ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್. ಸೊ ಮಸ್ಕಿಟೋ ಬೈಟ್ ಪರ್ಟಿಕ್ಯುಲರ್ ನೀವು ನೋಡಿ, ಮನೇಲಿ ಕೂತಿರ್ತೀರಿ, ಈ ಸ್ಕ್ರೀನ್ ಪಕ್ಕದಲ್ಲಿ ಮಸ್ಕಿಟೋ ಇರ್ತವೆ. ಸೊ ಅಂತವನ್ನೆಲ್ಲ ಕೂಡ ಮಸ್ಕಿಟೋ ನಮ್ ಫಸ್ಟ್ ಡಿಸ್ಟ್ರಾಯ್ ಮಾಡಬೇಕು. ಆಮೇಲೆ ಮಸ್ಕಿಟೋ ಕಟ್ಟಿದ್ದೆಲ್ಲ ಡೆಂಗ್ಯೂ ಆಗಲ್ಲ. ಬಟ್ ಜ್ವರ ಬಂದ್ರೆ ಯೂಶಲಿ ಈ ಮಸ್ಕಿಟೋ ಬೈಟ್ ಆದ 8 to 10 ಡೇಸ್ಗೆ ಸಿಂಪ್ಟಮ್ಸ್ ಶುರು ಆಗೋದು, ಬೈಟ್ ಆದ ದಿನನೇ ಆಗೋದಿಲ್ಲ. ಸೊ ಆ ಸಮಯದಲ್ಲಿ ಜ್ವರ ಬಂದ್ರೆ ದಯವಿಟ್ಟು ಜ್ವರನ ನಮ್ಮ ದೇಶದಲ್ಲಿ ಎಲ್ರೂ ಆರ್ಡಿನರಿ ಫೀವರ್ ಅನ್ಬಿಟ್ಟು ಪ್ಯಾರಾಸಿಟಮಾಲ್ ಏನನ್ನ ಹಾಕೊಂಡು ಕಾಲ ಕಳೀತಾರೆ. ಅದರಲ್ಲಿ ಮಕ್ಕಳಲ್ಲಿ ದಯವಿಟ್ಟು 24 hours ಆದ್ಮೇಲೆ ಈ ಬೇಕಾದಷ್ಟು ಹಾಸ್ಪಿಟಲ್ಗಳು ಇದಾವೆ, ನಿಮ್ಮ ಫ್ಯಾಮಿಲಿ ಡಾಕ್ಟರ್ ಇದ್ದಾರೆ, BBMP ಹಾಸ್ಪಿಟಲ್ಗಳು ಇದ್ದಾವೆ. ಸೊ ಅವರ ಹೆಲ್ಪ್ ತಗೊಳ್ಳಿ ಅಂತ ನಾವು ಡೆಫಿನೆಟ್ಲಿ ಹೇಳ್ತೀನಪ್ಪ. ಈ 1 or 2 days ಜ್ವರ ಇರುತ್ತೆ, ಆಮೇಲೆ ಜ್ವರ ಕಡಿಮೆ ಆಗ್ಬಿಡುತ್ತೆ, ಎಲ್ಲೋ ನನಗೆ ವಾಸಿ ಆಯ್ತು, ನಾನು ಪ್ಯಾರಾಸಿಟಮಾಲ್ ಹಂಗ ಅನ್ಕೋಬೇಡಿ. ಅದ್ರ ಜೊತೆಗೆ ತುಂಬಾ ಸುಸ್ತಾಗೋದು, ಡಿಹೈಡ್ರೇಷನ್ ಆಗೋದು, ಎಲ್ಲೋ ಒಂದ್ ಕಡೆ ಊಟ ಸೇರದೆ ಇರೋದು, ವಾಮಿಟಿಂಗ್, ಇವೆಲ್ಲ ಶುರುವಾದಾಗ ಫೀವರ್ ಕಡಿಮೆ ಆಗ್ಬಿಟ್ಟಿರುತ್ತೆ. ಆದ್ರೆ ಡೆಂಗ್ಯೂ ಸಿಂಪ್ಟಮ್ಸ್ ಬೇರೆ ಇರ್ತವೆ. ಆ ಟೈಮ್ನಾಗೆ ವೆರಿ ಸಿಂಪಲ್ ಟೆಸ್ಟ್, ಡೆಂಗ್ಯೂ ಟೆಸ್ಟ್ ಆದ್ರೆ 1,000 ರೂಪಾಯಿ ಆಗ್ತದೆ, ಗೌರ್ಮೆಂಟ್ ನಾಗ ಫ್ರೀ ಇರುತ್ತೆ. ಬಟ್ ಪ್ರೈವೇಟ್ ನಾಗ ಅದ್ರ ಬದಲು ನಮ್ಗೆ ಏನು ಇಲ್ಲ, ಒಂದು CBC ಕಂಪ್ಲೀಟ್ ಬ್ಲಡ್ ಕೌಂಟ್ ಮಾಡಿದಾಗೆ ಪ್ಲೇಟ್ಲೆಟ್ 2.5 ಲಕ್ಷ ಇದ್ದಿದ್ದು 1.5 ಲಕ್ಷ ಇದ್ರೆ ದಟ್ ವಿಲ್ ಕ್ರಿಯೇಟ್ ಅನ್ ಅವೇರ್ನೆಸ್. 1.5 ಲಕ್ಷ ಇದೆಯಾ, ಬೆಳಗ್ಗೆ ಮಾಡಿದ್ದು ಸಾಯಂಕಾಲ ಮಾಡಿ ನೋಡಿದ್ರೆ 90,000 ಬಂದಿರುತ್ತೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ದಿಸ್ ಇಸ್ ಮೋಸ್ಟ್ ಸಿಗ್ನಿಫಿಕೆಂಟ್ ಫೈಂಡಿಂಗ್. ಯಾವಾಗ ನೀವು ಅಡ್ಮಿಟ್ ಮಾಡಬೇಕು, ಟ್ರಾನ್ಸ್ಫ್ಯೂಷನ್ ಯಾವಾಗ ಕೊಡಬೇಕು. ಸೊ ಅಟ್ ದ ಸೇಮ್ ಟೈಮ್ ನಾವು ಜನಗಳಿಗೆ ಎದುರಿಸಬಾರ್ದು. 60,000 ಇದ್ರು ಏನೂ ಆಗಲ್ಲ, 30,000 ಇದ್ರು ಏನೂ ಆಗಲ್ಲ. 16,000 ಇಂದ ಕೆಳಗಡೆ ಬಂದ್ರೆ ಸಮ್ ಬ್ಲೀಡಿಂಗ್ ಡಿಸಾರ್ಡರ್ ಸ್ಟಾರ್ಟ್ ಆಗ್ತವೆ. ಅದಕ್ಕೆ ಜನಗಳಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು, ಹೆದರ್ಕೋಬೇಡಿ ಅಂತಾನು ಹೇಳ್ಬೇಕು. ಸಿ 2 ವಿಚಾರಗಳು. ಒಂದು, ನಿನ್ನೆ ನನ್ನ ಜೊತೆಲಿ ಒಬ್ರು ಪೀಡಿಯಾಟ್ರಿಷಿಯನ್ ಇದ್ರು, ಅವ್ರು ಹೇಳ್ತಾ ಇದ್ರು ಪ್ಲೇಟ್ಲೆಟ್ ಗಿಂತ ನಮ್ಗೆ ಬಹಳ ಇಂಪಾರ್ಟೆಂಟ್ ಎಕ್ಸ್ಟ್ರಾವೆಸೇಷನ್ ಆಫ್ ಫ್ಲೂಯಿಡ್ ಅಂತ, ಅಂದ್ರೆ ಲಂಗ್ಸ್ ನೀರು ಸೇರ್ಕೊಳ್ಳೋದಿದೆಯಲ್ಲ, ಪ್ಲೇಟ್ಲೆಟ್ ಇಂಪಾರ್ಟೆಂಟ್. ಯಾಕಂದ್ರೆ ಮನುಷ್ಯನ ದೇಹ ಬ್ಲೀಡಿಂಗ್ ಅಂಡ್ ಕ್ಲಾಟಿಂಗ್ ಟೈಮ್ ಅಂತೀವಿ ನಾವು, ಈ ಪ್ಲೇಟ್ಲೆಟ್ಗಳು ಬಹಳ ಇಂಪಾರ್ಟೆಂಟ್. ಆಗಿಂದಾಗೆ ನಮ್ಮ ದೇಹದಲ್ಲಿ ಬ್ಲೀಡ್ ಆಗ್ತಾ ಇರುತ್ತೆ, ಅದು ಸೀಲ್ ಆಗ್ತಾ ಇರುತ್ತೆ. ಆ ಸೀಲ್ ಆಗ್ಲಿಕ್ಕೆ ಪ್ಲೇಟ್ಲೆಟ್ ಬಹಳ ಇಂಪಾರ್ಟೆಂಟ್. ಸಿ ಈ ಪ್ಲೇಟ್ಲೆಟ್ ಕೌಂಟು 20-16 ಒಳಗಡೆ ಬಂದ್ರೆ, ನಾನು ಆಸ್ ಸೀನಿಯರ್ ಸರ್ಜನ್, ಹೆಂಡತಿ ಡಾಕ್ಟ್ರು, ಮಕ್ಕಳ ಡಾಕ್ಟ್ರು, ಸೊಸೆ ಡಾಕ್ಟ್ರು 6,000 ಬಂದು ಸತ್ತು ಹೋಗ್ತಾರೆ. ನನಗೆ ಗೊತ್ತಿರೋರು, ಅವ್ರ ಹೆಸರು ಹೇಳೋದಿಲ್ಲ. ಸಿ ಒಬ್ಬ ಡಾಕ್ಟ್ರಿಗೆ ಹಂಗ ಆದ್ಮೇಲೆ ಜನಸಾಮಾನ್ಯರ ಗತಿ ಏನು? ಸೊ ಅದರಿಂದ ದಯವಿಟ್ಟು ಪ್ಲೇಟ್ಲೆಟ್ ಇಂಪಾರ್ಟೆಂಟು.
ಅದನ್ನ ಟ್ರಾನ್ಸ್ಮಿಷನ್ ಮಾಡ್ತಾರೆ, ಪ್ಲೇಟ್ಲೆಟ್ ಕಾನ್ಸಂಟ್ರೇಟ್ ಅಂತ. ಅದನ್ನ ಮಾನಿಟರಿಂಗ್ ಫಿಸಿಷಿಯನ್ ಗೊತ್ತೇ ಇರ್ತದೆ. ಸೊ ಹಂಗಾಗಿ ನೀವೇ ಮನೆಯೊಳಗೆ 60,000 ಬಂದ್ಬಿಡ್ತು ಗತಿ ಏನಂತ ಎದುರ್ಕೋಬೇಡಿ. ಟ್ರೀಟಿಂಗ್ ಡಾಕ್ಟರ್ಗೆ ಅದು ಗೊತ್ತಿರುತ್ತೆ. ಬಟ್ ಡೆಫಿನೆಟ್ಲಿ ಪ್ಲೇಟ್ಲೆಟ್ ಟ್ರಾನ್ಸ್ಫ್ಯೂಷನ್ ಇಸ್ ಇಂಪಾರ್ಟೆಂಟ್. ಸೊ ಇಲ್ಲಿ ಬಹಳ ಇಂಪಾರ್ಟೆಂಟ್ ಅಂದ್ರೆ ಈ ಉಸಿರಾಟದ ಕಷ್ಟ. ಯಾಕಂದ್ರೆ ಫ್ಲೂಯಿಡ್ ಹೊರಗಡೆ ಹೋಗ್ಬಿಟ್ಟಿದೆ. ಮತ್ತೆ ಅದಕ್ಕೆ ಏನ್ ಮಾಡ್ಬೇಕು? ಫ್ಲೂಯಿಡ್ ರೀಪ್ಲೇಸ್ ಮಾಡ್ಬೇಕು. ಆಲ್ರೆಡಿ ಹೊಟ್ಟೆ ಒಳಗೆ ಎದೆ ಒಳಗಿರೋ ನೀರ್ನ ಆಚೆ ಹಾಕ್ಬೇಕು ಅಂದ್ರೆ ಡಯೂರಿಟಿಕ್ಸ್ ಕೊಡ್ಬೇಕು, ಸ್ಟೀರಾಯ್ಡ್ಸ್ ಇರ್ತವೆ. ಇದೆಲ್ಲ ಕನ್ಸರ್ನ್ ಡಾಕ್ಟರ್ಗೆ ಇರುತ್ತೆ. ಒಟ್ನಾಗ ನಾನು ಹೇಳೋದೇನಂದ್ರೆ ಹಾಸ್ಪಿಟಲ್ ಅಲ್ಲಿ ಇದ್ದಾಗೆ ಮಾನಿಟರ್ ಆಗುತ್ತೆ. ತೀರಾ ಲೇಟ್ ಆಗಿ ಹೋದ್ರೆ ಮಲ್ಟಿ ಆರ್ಗನ್ ಫೇಲ್ಯೂರ್ ಅಂತೀವಿ ನಾವು. ಲಿವರ್ ಫೇಲ್ ಆಗುತ್ತೆ, ಲಂಗ್ಸ್ ಫೇಲ್ ಆಗುತ್ತೆ, ಕಿಡ್ನಿ. ಹಾಸ್ಪಿಟಲ್ ಆಗಿದ್ರೆ ಅಟ್ಲೀಸ್ಟ್ ಟೆಂಪರರಿ ಡೈಲಿಸಿಸ್ ಆದ್ರೂ ಮಾಡಬಹುದು. ಸೊ ಹಿಂಗಾಗಿ ಇವೆಲ್ಲ ಇಂಪಾರ್ಟೆಂಟ್. ಸೊ ಲೇಟ್ ಅಡ್ಮಿಷನ್ ಈಸ್ ದ ಕಾಸ್ ಫಾರ್ ಡೆತ್. ಅದರ್ವೈಸ್ ಟ್ರೀಟಿಂಗ್ ಫಿಸಿಷಿಯನ್ ನೀವು ಸರಿಯಾಗಿ ಟ್ರೀಟ್ಮೆಂಟ್ ಕೊಡ್ಲಿಲ್ಲ, ವಿಕ್ಟೋರಿಯಾ ಹಾಸ್ಪಿಟಲ್ ಅದಕ್ಕೆ ಸತ್ತೋರು, ದಯವಿಟ್ಟು ಹಂಗೆ ಮಾತಾಡಬಾರ್ದು. ಬಟ್ ಸೆಲ್ಫ್ ಮೆಡಿಕೇಶನ್ ಪರ್ಟಿಕ್ಯುಲರ್ ಡೆಂಗ್ಯೂನೊಳಗೆ ಬೇಡ ಅಂತ ಹೇಳ್ತೀವಿ ನಾವು. ಬೇರೆ ಯಾವುದೇ ಫೀವರ್ನಾಗೆ ನೀವು 2-3 ದಿನ ಸೆಲ್ಫ್ ಮೆಡಿಕೇಶನ್ ಮಾಡ್ಕೊಂಡ್ರು ಅಡ್ಡಿ ಇಲ್ಲ. ಬಟ್ ಡೆಂಗ್ಯೂ ಒಳಗೆ, ಯಾಕಂದ್ರೆ ನೀವು ಆ ಸ್ಟೇಜ್ ನಲ್ಲಿ ಹಾಸ್ಪಿಟಲ್ಗೆ ಹೋದ್ರೆ ಡೆಂಗ್ಯೂ ಶಾಕ್ ಸಿಂಡ್ರೋಮ್ ನಲ್ಲಿ ಆಲ್ರೆಡಿ ಇಂಟರ್ನಲ್ ಬ್ಲೀಡಿಂಗ್ ಆಗಿ ಮಲ್ಟಿ ಆರ್ಗನ್ ಫೇಲ್ಯೂರ್ ಹೋಗ್ಬಿಡ್ತಾರೆ. ಈಸ್ ಎ ಸೀಸನಲ್ ಡಿಸೀಸ್. ಈ ಮಳೆ ಪದೇ ಪದೇ ಬರ್ತಾ ಇದ್ರೆ ನಿಂತ ನೀರು, ಇಟ್ಸ್ ವೆರಿ ವೆರಿ ಸಿಂಪಲ್. ಈ ಅನಾಫಿಲಿಸ್ ಎಲ್ಲ ಗಲೀಜ್ ನೀರ್ನ ಮೋರಿಗಳ ಮೊಟ್ಟೆ ಇಡ್ತವೆ. ಇವು ಹಂಗಲ್ಲ, ಫ್ರೆಶ್ ವಾಟರ್ ನಲ್ಲಿ, ಸ್ಟಾಗ್ನೆಂಟ್ ವಾಟರ್ ನಲ್ಲಿ ಮೊಟ್ಟೆ ಇಡುದು. ಅಂಡ್ ಇಟ್ ಇಸ್ ಎ ಸೀಸನ್ ಫಾರ್ ದಟ್ ವೈರಸ್. ಯಾವುದೇ ಒಂದು ವೈರಸ್ಗೆ ವೆರಿ ಇದ್ರ ಅಟ್ಮಾಸ್ಫಿಯರ್ ಅಂದ್ರೆ ಕಂಡ್ಯೂಸಿವ್ ಅಟ್ಮಾಸ್ಫಿಯರ್ ಅಂದ್ರೆ ಚಳಿಗಾಲ. ಸೊ ಆ ವೈರಸ್ ಬದುಕುತ್ತೆ ಬಹಳ ದಿನ. ಹಂಗಾಗಿ ವೆಕ್ಟರ್ಸ್ ಬೇರೆ, ಇದು ವೆಕ್ಟರ್ ಬಾರ್ನ್ ಡಿಸೀಸ್. ನಮ್ಗೆ ಇಲ್ಲಿ ಬರೀ ಕಾಯಿಲೆ ಅಷ್ಟೇ ಅಲ್ಲ, ಈ ವೆಕ್ಟರ್ ನ ಪ್ರಿವೆಂಟ್ ಮಾಡೋದು ಕೂಡ ಜವಾಬ್ದಾರಿ. ಹಂಗಾಗಿ ಎಲ್ಲೋ ಒಂದ್ ಕಡೆ ಇಟ್ಸ್ ವೆರಿ ವೆರಿ ಕ್ಲಿಯರ್, ವೆಕ್ಟರ್ಸ್ ನ ಹಾಳು ಮಾಡೋದು ನೋಡ್ಬೇಕು ನಾವು. ಕಾಯಿಲೆ ಬಂದು ಸಾವು ನೋವು ಆಗೋದು ಡಿಲೇಡ್ ಟ್ರೀಟ್ಮೆಂಟ್ ಇಂದಾನೆ. ಎಲ್ಲರೂ ಸಾಯೋದಿಲ್ಲ. ಅನ್ಫಾರ್ಚುನೇಟ್ಲಿ ಯಾರು ಲೇಟ್ ಆಗಿ ಹೋಗ್ತಾರಲ್ಲ ಅವರು ದೇ ಗೆಟ್ ಇನ್ ಟು ಟ್ರಬಲ್. ಅದನ್ನ ದಯವಿಟ್ಟು ಜನ ನೆಗ್ಲೆಕ್ಟ್ ಮಾಡಿ. ಅದ್ರೊಳಗಾಗಿ ಡಯಾಬಿಟಿಸ್ ಇರೋರು, ಆಲ್ರೆಡಿ ಕ್ಯಾನ್ಸರ್ ಟ್ರೀಟ್ಮೆಂಟ್ ತಗೋತಿರೋರು, ಚಿಕ್ಕ ಮಕ್ಕಳು, ಪ್ರೆಗ್ನೆಂಟ್ ವುಮನ್, ಇವರೆಲ್ಲ ವಲ್ನರಬಲ್ ಪೇಷಂಟ್ಸ್ ಅಂತೀವಿ ನಾವು. ದಯವಿಟ್ಟು ನೆಗ್ಲೆಕ್ಟ್ ಮಾಡಬೇಡಿ. ಆಮೇಲೆ ಡಿಹೈಡ್ರೇಷನ್ ಆಗ್ಬಿಡುತ್ತೆ ಈ ಕಾಯಿಲೆಯಲ್ಲಿ. ಇನ್ನೊಂದು ವಿಶೇಷತೆ ಅಂದ್ರೆ ಅತಿ ಬೇಗ ಡಿಹೈಡ್ರೇಷನ್ ಅಂದ್ರೆ ಎಕ್ಸ್ಟ್ರಾ ವೆಸೇಷನ್ ಆಗ್ಬಿಡುತ್ತೆ. ನಮ್ಮ ಸೆಲ್ ಒಳಗಿರೋ ಫ್ಲೂಯಿಡ್ ಹೊರಗಡೆ ಬಂದ್ಬಿಡುತ್ತೆ. ನಾನೊಂದು ಸಿಂಪಲ್ ಇವನ್ ನಾವು ಡೆಂಗ್ಯೂ ಟೆಸ್ಟೇ ಮಾಡಿರಲ್ಲ, ಹೊಟ್ಟೆ ನೋವು ಅಂತಾರೆ. ಒಂದು ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡಿದ್ರೆ ಗಾಲ್ ಬ್ಲಾಡರ್ ಇಷ್ಟಪ್ಪ ಊದ್ಕೊಂಡಿರುತ್ತೆ, ಕಲ್ಗಳು ಇರಲ್ಲ, ಹೊಟ್ಟೆ ಒಳಗೆಲ್ಲ ನೀರ್ ಸೇರ್ಕೊಂಡ್ಬಿಟ್ಟಿರುತ್ತೆ. ಅದೇ ತರ ಲಂಗ್ಸ್ ನೊಳಗೂ ನೀರ್ ಸೇರ್ಕೊಳ್ಳುತ್ತೆ. ಸೊ ಇಟ್ಸ್ ವೆರಿ ವೆರಿ ಸಿಂಪಲ್. ನಾವು ಬಹಳ ಸಾರಿ ಹೊಟ್ಟೆ ನೋವು ಬಂದ್ರೆ ಇನ್ವೇರಿಯಬಲಿ ಒಂದು ಅಲ್ಟ್ರಾಸೌಂಡ್ ಸ್ಕ್ಯಾನ್, ಯಾಕಂದ್ರೆ ವೆರಿ ಚೀಪ್, ರೇಡಿಯೇಷನ್ ಇರಲ್ಲ ಅಂತ ಮಾಡೇ ಮಾಡ್ತೀವಿ. ಅದೊಂದು ಫೈಂಡಿಂಗ್ ನಲ್ಲೇ ಪ್ಲೀಸ್ ರೂಲ್ ಔಟ್ ಡೆಂಗ್ಯೂ ಅಂತಾನೆ ಕೊಡ್ತಾರೆ ರಿಪೋರ್ಟ್. ರೇಡಿಯಾಲಜಿಸ್ಟ್ ಏನೇ ಆ ಫೀಚರ್ಸ್ ನೋಡಿ, ಯಾಕಂದ್ರೆ ಹಿಂದೆ ಎಲ್ಲ ನಾವು ಯಾಮಾರಿದೀವಿ ಗಾಲ್ ಬ್ಲಾಡರ್ ಊದ್ಕೊಂಡಿದೆ ಅಂತ. ನಮ್ಮ ಐಡಿಯಾ ಮೊದಲು ಗಾಲ್ ಬ್ಲಾಡರ್ ಆಪರೇಷನ್ ಮಾಡೋಣ ಲ್ಯಾಪ್ರೋಸ್ಕೋಪಿಕ್ ಅಂತ. ವಿ ಹ್ಯಾವ್ ಲ್ಯಾಂಡೆಡ್ ಅಪ್ ಇನ್ ಟ್ರಬಲ್. ಅದಕ್ಕೋಸ್ಕರ ನಾವು ಬಹಳ ಸಾರಿ ಇವತ್ತು ವೆರಿ ವೆರಿ ಕ್ಲಿಯರ್, ಈ ರೀತಿ ನೀರ್ ತುಂಬಿಕೊಂಡ್ರೆ ಅದರಿಂದ ಡಿಹೈಡ್ರೇಷನ್ ಆಗುತ್ತೆ, ಸುಸ್ತಾಗ್ತಾರೆ. ಸೊ ಇದನ್ನ ಕರೆಕ್ಟ್ ಮಾಡೋದಿದೆಯಲ್ಲ, ಇದು ಬಹಳ ಇಂಪಾರ್ಟೆಂಟ್. ಅದಕ್ಕೋಸ್ಕರವಾಗಿ ಇನ್ ಪೇಷಂಟ್ ಆಗ್ಬೇಕಾಗತ್ತೆ. ಯಾವಾಗ್ಲೂ ನಾವು ಓರಲ್ ಫ್ಲೂಯಿಡ್ ಇಸ್ ಬೆಟರ್ ದನ್ ಪೇರೆಂಟ್ರಲ್ ಅಂತ IV ಕೊಡೋದ್ರಿಂದ. ಬಟ್ ಓರಲ್ಲಿ ತಗೊಳಕ್ ಆಗ್ಲಿಲ್ಲ ಅಂದ್ರೆ ಡೆಫಿನೆಟ್ಲಿ ಡ್ರಿಪ್ ಹಾಕಿ ಅವರಿಗೆ ಫ್ಲೂಯಿಡ್ ಕೊಡ್ಬೇಕಾಗುತ್ತೆ. ದೇರ್ ಇಸ್ ನೋ ಸ್ಪೆಸಿಫಿಕ್ ಡ್ರಗ್. ಡೆಂಗ್ಯೂಗೆ ಏನಾದ್ರು ನಾವು ಆಂಟಿಬಯೋಟಿಕ್ ಕೊಡ್ತೀವ, ಆಂಟಿವೈರಲ್ ಏನಿಲ್ಲ. ಇಟ್ಸ್ ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್. ಹಂಗಾಗಿ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ದಯವಿಟ್ಟು ಹಾಸ್ಪಿಟ್ಲಿಗೆ ಹೋಗಿ. ಅಲ್ಲ, ಜ್ವರ ಕಡಿಮೆ ಆಗಿರುತ್ತೆ, ತುಂಬಾ ಸುಸ್ತು, ಯಾಕೋ ಜ್ವರ ಬಂದವರು ರಿಕವರಿ ಆಗಲ್ಲ ಅಂತಾರೆ. ಸುಸ್ತು, ಎದ್ದೊಳಕ್ ಆಗಲ್ಲ, ಊಟ ಸೇರ್ತಾ ಇಲ್ಲ, ಎಲ್ಲೋ ಒಂದ್ ಕಡೆ ತುಂಬಾ ತಲೆನೋವು. ಇದ್ರೊಳಗೆ ಒಂದು ಬಹಳ ಸ್ಪೆಸಿಫಿಕ್ ನೀವು ನೋಡಿ, ರೆಟ್ರೋ ಆರ್ಬಿಟಲ್ ಪೇನ್ ಅಂತೀವಿ. ಕಣ್ ಕಿತ್ ಬಂದಂಗ ಆಗುತ್ತೆ ಡಾಕ್ಟರ್ ಅಂತಾರೆ. ಕಣ್ಣಿನ ಹಿಂದೆ ಪೇನು, ತಲೆನೋವು ಕಡಿಮೆ ಆಗಲ್ಲ. ಅಂಡ್ ಇದು ಪ್ಯಾರಾಸಿಟಮಾಲ್ಗೆ ನೋವು ಹೋಗಲ್ಲ. ಅಂಡ್ ಅನ್ಫಾರ್ಚುನೇಟ್ಲಿ ಇನ್ನೊಂದು, ನಾವ್ ಯಾವಾಗ ಈ ಜ್ವರ ನೋವು ಕಡಿಮೆ ಆಗ್ಲಿ ಅಂತ ಎಕೋಸ್ಪ್ರಿನ್ ಆಸ್ಪಿರಿನ್ ಇಂತ ಕೊಟ್ರೆ ಪ್ಲೇಟ್ಲೆಟ್ ಇನ್ನೂ ಕಡಿಮೆ ಆಗ್ತವೆ. ಅದನ್ನ ದಯವಿಟ್ಟು ನೀವು ಮನೆಯಲ್ಲೇ ಇದ್ಕೊಂಡು ನೀವೇ ಆಸ್ಪಿರಿನ್ ಎಕೋಸ್ಪ್ರಿನ್ ತಗೊಳಕ್ ಹೋಗ್ಬೇಡಿ. ಅರ್ಲಿ ಬೆಟರ್. ನೀವು ಅಲ್ಲಿ ಹೋಗಿ ರಿಕವರಿ ಆಗಿ ಬರೋದ್ರ ಬದಲು ಲೇಟ್ ಆಗಿ ಹೋಗಿ ಸಾವು ನೋವು ನೋಡೋದು ಬೇಡ ಅಂತ ಅಷ್ಟೇ ನಮ್ಗೆ. ಅಂಡ್ ಲಾಟ್ ಆಫ್ ಗೌರ್ಮೆಂಟ್ ಹಾಸ್ಪಿಟಲ್ಸ್ ಇದಾವೆ, ಯಾರು ಎದುರ್ಕೊಳ್ಳೋದೇನ್ ಬೇಕಿಲ್ಲ. ಪ್ರೈವೇಟ್ ಹೋದ್ರೆ 10 ಲಕ್ಷ 12 ಲಕ್ಷ ಬಿಲ್ ಆಗುತ್ತೆ ಅಂತ. ಟುಡೇ ಆಲ್ ಹಾಸ್ಪಿಟಲ್ಸ್ ಅಂಡ್ ಈವನ್ BBMP ಹಾಸ್ಪಿಟಲ್ಸ್ ದೇ ಆರ್ ಗುಡ್. ಇದಕ್ಕೇನು ಎಲ್ರಿಗೂ ವೆಂಟಿಲೇಟರ್ ಬೇಕು ಅಂತ ಏನ್ ಇರೋದೇ ಇಲ್ಲ. ಸೊ ಹಂಗಾಗಿ ಏನೋ ಮಾನಿಟರಿಂಗ್ ಅಂಡ್ ಕೇರ್ ದಟ್ ಕ್ಯಾನ್ ಹ್ಯಾಪನ್. ಹಂಗ ಬಡಬಗ್ಗರು ಎದುರ್ಕೊಳ್ಳೋದು ಬೇಡ. ನಾವು ನೋಡಿದೀವಿ 12 ಲಕ್ಷ ಬಿಲ್ ಬಂದಿರೋದು ನೋಡಿದೀವಿ ಪ್ರೈವೇಟ್ ಹಾಸ್ಪಿಟಲ್ ಅಲ್ಲಿ. ಬಟ್ ಜನಗಳಿಗೊಂದು ಧೈರ್ಯ ಹೇಳ್ಬೋದು, ದಯವಿಟ್ಟು ಜನರೆಲ್ಲ ಗೌರ್ಮೆಂಟ್ ಹಾಸ್ಪಿಟಲ್ ಬಗ್ಗೆ ಅಸಡ್ಡೆ ವಹಿಸ್ಬೇಡ. ಇಲ್ಲ, ಫಸ್ಟ್ ನಾವು ಕ್ಲಿನಿಕಲ್ ಎಕ್ಸಾಮಿನೇಷನ್, ಹಿಸ್ಟ್ರಿ ಟೇಕಿಂಗ್ ಅಂತೀವಿ.
ಯಾವ ಜ್ವರ ಬಂತು, ಹೆಂಗ್ ಬಂತು, ಅಲ್ಲಿ ಬೇರೆ ಯಾರಿಗಾದ್ರೂ ಇತ್ತಾ, ಈ ರೀತಿ ಹಿಸ್ಟ್ರಿ. ದೆನ್ ಕ್ಲಿನಿಕಲ್ ಎಕ್ಸಾಮಿನೇಷನ್ ಅಂತೀವಿ. ಜಸ್ಟ್ ಅಬ್ಡಾಮನ್ ಮುಟ್ಟಿದ್ರೆ ಸಾಕು ನನಗೆ ಆಸ್ ಎ ಸರ್ಜನ್, ಇದು ಡೆಂಗ್ಯೂ ಇರ್ಬೋದಾ, ಯಾಕಂದ್ರೆ ಇನ್ಫ್ಲಮೇಷನ್ ಇರುತ್ತೆ, ನೋವಿರುತ್ತೆ, ಟೆಂಡರ್ನೆಸ್ ಅಂತೀವಿ. ಅದು ಓವರ್ ಆಲ್ ಪೇಷಂಟ್ ಎಕ್ಸಾಮ್ ಮಾಡಿದ್ರೆ ಬಿ ಫಾಲ್ ಆಗ್ತಾ ಇರುತ್ತೆ, ಪಲ್ಸ್ ರೇಟ್ ಜಾಸ್ತಿ ಆಗ್ತಾ ಇರುತ್ತೆ. ಇವೆಲ್ಲ ಕ್ಲಿನಿಕಲ್ ಸೈನ್ಸ್ ಅಂತೀವಿ. ವೆನ್ ಇಟ್ ಕಮ್ಸ್ ಟು ಇನ್ವೆಸ್ಟಿಗೇಷನ್, ಸಿಂಪಲ್ ಒಂದು ಚೆಸ್ಟ್ ಎಕ್ಸ್ರೇ ಅಥವಾ CT ಚೆಸ್ಟ್ ಅಥವಾ ಒಂದು ಅಲ್ಟ್ರಾಸೌಂಡ್ ಸ್ಕ್ಯಾನ್ ಅಬ್ಡಾಮನ್, ನಮ್ಗೆಲ್ಲ ಇನ್ಫಾರ್ಮೇಶನ್ ಸಿಗುತ್ತೆ. ಬಟ್ ಬ್ಲಡ್ ಟೆಸ್ಟ್ ಬಂದ್ರೆ ರಿಪೀಟೆಡ್ ಪ್ಲೇಟ್ಲೆಟ್ ಕೌಂಟ್, CBC ಅಂತೀವಿ. ಡೆಂಗ್ಯೂ ಆಂಟಿಜನ್ ಟೆಸ್ಟ್ ಇದೆ. ಎಲ್ಲಾ ಡೆಂಗ್ಯೂ ಬಂದವ್ರಿಗೂ ಕಾಯಿಲೆ ಲಕ್ಷಣಗಳು ಬರ್ಬೇಕು ಅಂತ ಏನಿಲ್ಲ. ಯಾಕಂದ್ರೆ ಡೆಂಗ್ಯೂ ವೈರಸ್ ನ 4 ವೆರೈಟಿ ಇದಾವೆ. ಒಂದು ವೆರೈಟಿ ಸಿವಿಯರ್ ಡೆಂಗ್ಯೂ ತರ್ಬೋದು, ಇನ್ನೊಂದು ವೆರೈಟಿ ಬರ್ತದೆ ಹೊರಟೋಗುತ್ತೆ. ಹಂಗಾಗಿ ಎಲ್ಲಾ ಸೊಳ್ಳೆ ಕಡಿತದಿಂದ ಎಲ್ಲಾ ಡೆಂಗ್ಯೂ ಪಾಸಿಟಿವ್ ಬಂದ್ರು ಕೂಡ ಕೆಲವ್ರಿಗೆ ಏನು ಆಗೋದಿಲ್ಲ. ಟೆಸ್ಟ್ ಇಸ್ ಪಾಸಿಟಿವ್, ನಾರ್ಮಲ್ ಇರುತ್ತೆ. ಪ್ಲೇಟ್ಲೆಟ್ಸ್ ಕಡಿಮೆ ಆಗ್ತಿರುತ್ತೆ ಅನ್ನೋದು. ಹೌದು, ಮೇನ್ ಲಕ್ಷಣಗಳಿರಲ್ಲ, ಇಂಪಾರ್ಟೆಂಟ್ platelets ಪ್ಲೇಟ್ಲೆಟ್ ಕಡಿಮೆ ಆಗೋದು. ಸರ್ ಪ್ಲೇಟ್ಲೆಟ್ಸ್ ಕಡಿಮೆ ಆಗೋದನ್ನ ಪರೀಕ್ಷೆಯಿಂದ ಮಾತ್ರ ತಿಳ್ಕೊಳ್ಳಿಕ್ ಸಾಧ್ಯನಾ? ಪ್ಲೇಟ್ಲೆಟ್ಸ್ ಗಳು ಕಡಿಮೆ ಆಗೋದನ್ನ ಖುದ್ದು ಹೇಗೆ ಜನರಿಗೆ ಅವ್ರ ತಿಳುವಳಿಕೆ ಬರುತ್ತಾ, ಹೇಗೆ ಇಲ್ಲ ಅದು ಹೇಗೆ? ಅವ್ರ ತಿಳುವಳಿಕೆ ಹೆಂಗ್ ಬರ್ಬೇಕು ಅಂದ್ರೆ, ಇದ್ಕಿದ್ದಂಗೆ ಮೂಗ್ನಾಗ ಬ್ಲಡ್ ಬಂತು, ಓಕೆ. ತುಟಿ ಒಳಗ್ ಬ್ಲಡ್ ಬಂತು, ಯೂರಿನ್ ಪಾಸ್ ಮಾಡೋಕ್ ಬ್ಲಡ್ ಬಂತು, ಇವೆಲ್ಲ ಬ್ಲೀಡಿಂಗ್ ಡಿಸಾರ್ಡರ್, ಎಕ್ಸ್ಟರ್ನಲ್ ಬ್ಲೀಡಿಂಗ್ ಅಂತೀವಿ ನಾವೀಗ. ಕಣ್ಣಿಗೆ ಗಂಭೀರ ಕಾಣುತ್ತೆ. ಸ್ಥಿತಿಗೆ ಹೋದಾಗಷ್ಟೇ ಅವ್ರ ತಿಳುವಳಿಕೆ ಬರುತ್ತೆ. ಗಂಭೀರ ಅವ್ರಿಗೆ ಹಂತಕ್ಕೆ ಹೋದಾಗಷ್ಟೇ ಅವ್ರ ತಿಳುವಳಿಕೆ ತಿಳುವಳಿಕೆ. ಬ್ಲೀಡಿಂಗ್ ಆಗ್ತಾ ಇದೆಯಲ್ಲ. ನಮ್ ಜನ ಏನ್ ಅನ್ಕೋತಾರೆ, ಹೀಟ್ ನಿಂದ ಬಂದಿದೆ ಅನ್ಕೋತಾರೆ, ಎಕ್ಸೆಸ್ ಆಫ್ ಹೀಟ್ ಆಗಿದೆ ಅಂತ ತಂಪ್ ಮಾಡ್ಕೊಳಕ್ ನೋಡ್ತಾರೆ. ದಯವಿಟ್ಟು ಆತರ ಎಲ್ಲ ಥಿಂಕ್ ಮಾಡಬೇಡಿ, ಸೈನ್ಸ್ ಬೇರೆ. ಅನ್ಫಾರ್ಚುನೇಟ್ಲಿ ಇಂಟರ್ನಲ್ ಬ್ಲೀಡಿಂಗ್ ಇದೆಯಲ್ಲ, ಎಲ್ಲಿ ಬ್ರೈನ್ ಬ್ಲೀಡಿಂಗ್ ಆದ್ರೆ ಸೆಮಿ ಕಾನ್ಶಿಯಸ್ ಹೋಗ್ತಾರೆ. ಕಾನ್ಶಿಯಸ್ ಇರೋ ಪೇಷಂಟ್ ಅನ್ಕಾನ್ಶಿಯಸ್ ಆಗ್ತಾನೆ. ಅವಾಗೆಲ್ಲೋ ಮೋಸ್ಟ್ಲಿ ಬ್ರೈನ್ ನ ಬ್ಲೀಡ್ ಆಗ್ತಾ ಇರ್ಬೇಕು, ಎಲ್ಲೋ ಉಸಿರಾಟದ ಕಷ್ಟ ಅಂದ್ರೆ ಲಂಗ್ಸ್ ಅಲ್ಲಿ ಬ್ಲೀಡ್ ಆಗ್ತಾ ಇರ್ಬೇಕು. ಸೊ ಇವೆಲ್ಲ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇಂಟರ್ನಲ್ ಆರ್ಗನ್ ಬ್ಲೀಡಿಂಗ್ ಇಂದ ಶಾಕ್ ಹೋಗ್ತಾರೆ. ಎಕ್ಸ್ಟರ್ನಲ್ ಬ್ಲೀಡಿಂಗ್ ಇಸ್ ಎ ವಾರ್ನಿಂಗ್ ಸೈನ್. ಇಮ್ಯುನಿಟಿ ಅಂತೀವಿ ನಾವು. ಈ ಇಮ್ಯುನಿಟಿ ಅಂದ್ರೆ ಏನು ಅಂತ ಅರ್ಧ ಜನಕ್ಕೆ ಅರ್ಥ ಆಗಲ್ಲ. ಇಟ್ಸ್ ಎ ಇನ್ಬಿಲ್ಟ್ ಸಿಸ್ಟಮ್. ಪ್ರತಿಯೊಬ್ಬರ ದೇಹದಲ್ಲಿ ಕೂಡ ಇಮ್ಯೂನ್ ಪವರ್ ಇರುತ್ತೆ. ಅಂದ್ರೆ WBC, ಸ್ಪ್ಲೀನು, ಲಿವರು, ಇವೆಲ್ಲ ಇಮ್ಯೂನ್ ಆರ್ಗನ್ಸ್ ಅಂತೀವಿ. ನಮ್ ಇಮ್ಯುನಿಟಿ ಚೆನ್ನಾಗಿದ್ರೆ ಯಾವುದೇ ಕಾಯಿಲೆ ಒಳಗೂ ಸೆಲ್ಫ್ ಡಿಫೆನ್ಸ್ ಇರುತ್ತೆ. ಈಗ ನೋಡಿ, ವೈರಸ್ ಆಗ್ಲಿ ಬ್ಯಾಕ್ಟೀರಿಯಾ ನಮ್ ದೇಹದೊಳಕ್ಕೆ ಹೋದ್ರೆ ದಟ್ ಈಸ್ ಫಾರಿನ್ ಬಾಡಿ ಅಂತೀವಿ ನಾವು, ಆಂಟಿಜನ್. ನಮ್ಮ ಇವು WBC ಸೋಲ್ಜರ್ಸ್ ಫೈಟ್ ಮಾಡಿ ಆಂಟಿಬಾಡಿನ ಉತ್ಪತ್ತಿ ಮಾಡ್ತವೆ, ಅವ್ನ್ ಉಳ್ಕೊಳ್ಳೋ ಚಾನ್ಸ್ ಇರುತ್ತೆ. ಬಟ್ ಇಮ್ಯುನಿಟಿನ ಹೆಂಗ್ ಇಂಪ್ರೂವ್ ಮಾಡ್ಕೋಬೇಕು? ಏನಿಲ್ಲ, ಬಹಳ ಜನ ಅದು ಕುಡಿ ಇದು ಕುಡಿ ಅಂತಾರೆ. ಕಿವಿ ಓಕೆ, ಎನಿ ಫ್ರೂಟ್ ಈಸ್ ಓಕೆ, ಬಟ್ ಪಪಾಯ, ಪರ್ಟಿಕ್ಯುಲರ್ಲಿ ಪಪಾಯ ಕ್ಯಾಪ್ಸೂಲ್ಸ್ ಬರ್ತಾ ಇದಾವೆ ಈಗ. ಇನ್ಫ್ಯಾಕ್ಟ್ ನೆನ್ನೆ ಯಾರೋ ಆಯುರ್ವೇದ ಡಾಕ್ಟರ್ ತುಂಬಾ ಚೆನ್ನಾಗಿ ಹೇಳ್ತಿದ್ರು, ಜೇನುತುಪ್ಪದಲ್ಲಿ ಇದ್ರನ್ನ ರಸನ ಕುಡಿದ್ರೆ ಒಳ್ಳೇದು ಅಂತಾರೆ. ಅಮೃತ ಬಳ್ಳಿ ಯೂಸ್ ಮಾಡಿ, ದೇರ್ ಆಲ್ ಗುಡ್. ಬಟ್ ಅದನ್ನೇ ನಂಬ್ಕೊಂಡು ನನಗೆ ಡೆಂಗ್ಯೂ ವಾಸಿ ಆಗುತ್ತೆ ಅನ್ಕೋಬಾರ್ದು. ಇದೊಂದೇ ನಮ್ಮಲ್ಲಿ ಆಹಾರದಲ್ಲಿ ಯಾವುದೇ ಒಂದು ಆಹಾರ ಕೂಡ ಕಡಿಮೆ ಆಗುತ್ತೆ ಅನ್ನೋದು. ಹೌದು ಹೌದು, ಅದೇ ಪಪಾಯ ಎಲೆ ರಸ ಪಪಾಯ ತಿಂದ್ರೆ ಒಳ್ಳೇದು. ಯಾಕಂದ್ರೆ ಇವೆಲ್ಲ ಆಂಟಿ ಆಕ್ಸಿಡೆಂಟ್ಸ್ ಅಂತೀವಿ ನಾವು. ಅದ್ರೊಳಗೆ ಎಲ್ಲೋ ಒಂದ್ ಕಡೆ ಮನುಷ್ಯನ ಇಮ್ಯುನಿಟಿ ಇಂಪ್ರೂವ್ ಮಾಡುವಂತ ಪವರ್ ಇರ್ತದೆ. ಡೆಫಿನೆಟ್ಲಿ ಗುಡ್. ಜ್ವರ ಬಂದಾಗೆ ದಯವಿಟ್ಟು ತುಂಬಾ ಸಪ್ಪೆ ಅಂತ ತಿನ್ನಕ್ ಹೋಗ್ಬೇಡಿ, ಬಟ್ ಆದಷ್ಟು ಖಾರ ಕಡಿಮೆ ಇರ್ಲಿ ಅನ್ನೋದಷ್ಟೇ. ಸಾಫ್ಟ್ ಡಯಟ್, ರೈಸು. ಅಂಡ್ ತುಂಬಾ ಜನ ನಮ್ ದೇಶದೊಳಗೆ ಜ್ವರ ಬಂದ್ರೆ ಅನ್ನ ಉಣ್ಬಾರ್ದು ಅಂತಾರೆ. ದಯವಿಟ್ಟು ಅದನ್ನ ಬಿಟ್ಬಿಡಿ. ಅನ್ನಕ್ಕೂ ಜ್ವರಕ್ಕೂ ಯಾವ ಸಂಬಂಧನೂ ಇಲ್ಲ. ದಯವಿಟ್ಟು ನಿಮ್ಗೆ ಏನ್ ಇಷ್ಟ ಅನ್ಸುತ್ತೋ, ಜೀರ್ಣ ಆಗುತ್ತೋ ಅಂತ ತೊಗೊಳ್ಳಿ. ನೀರ್ ಕುಡಿಬೇಕು ತುಂಬಾ ಜನ. ಡ್ರಿಂಕಿಂಗ್ ವಾಟರ್ ಬಹಳ ಜನ ಕುಡಿಯೋದೇ ಇಲ್ಲ. ಹಂಗಾಗಿ ಅವ್ರಿಗೇನು ಚೆನ್ನಾಗ್ ಅನ್ಸುತ್ತೋ ಅಂತ ಇದನ್ನ ಕುಡಿಬೇಕು. ಬರೀ ನೀರಲ್ದಿರ ಎಳ್ನೀರ್ ಕುಡೀರಿ ಅಥವಾ ಫ್ರೂಟ್ ಜ್ಯೂಸ್ಗಳು ಕುಡೀರಿ, ಇವೆಲ್ಲ ಇಂಪಾರ್ಟೆಂಟ್. ನಾನ್ ವೆಜಿಟೇರಿಯನ್ ಯೂಶಲಿ ದೇ ಡೋಂಟ್ ಟಾಲರೇಟ್. ಸೊ ಹಂಗಾಗಿ ಒಂದ್ 3-4 ದಿನ ಆದ್ಮೇಲೆ ಯಾಕೋ ಬಾಯಿ ಸಪ್ಪೆ ಆಗ್ಬಿಟ್ಟಿದೆ ಅಂದ್ರೆ ಅವಾಗ ಏನಾದ್ರು ತಗೊಳ್ಳಿ, ಬೇಡ ಅನ್ನಲ್ಲ. ಬಟ್ ಬಿಗಿನಿಂಗ್ ನಲ್ಲೇ ಆದಷ್ಟು ಕೂಡ. ಬಟ್ ಇಲ್ಲಿ ನೋಡಿ, ಈ ಜ್ವರದಲ್ಲಿ ಇಂಟೆಸ್ಟೈನ್ ಒಳಗೆ ಅಂತ ಪ್ರಾಬ್ಲಮ್ ಆಗಲ್ಲ. ಟೈಫಾಯ್ಡ್ ನೊಳಗೆ ಇಂಟೆಸ್ಟೈನ್ ಜ್ವರ ಅಂತೀವಿ ನಾವು, ಅಲ್ಲಿ ಪರ್ಫೇಷನ್ ಆಗೋ ಚಾನ್ಸ್ ಇರುತ್ತೆ. ಬಟ್ ಇದ್ರಾಗೆಲ್ಲ ಇಲ್ಲ. ಇದ್ರ ನಾವು ಮ್ಯಾಕ್ಸಿಮಮ್ ನೋಡಿರೋದು ನೀರೊಳಗೆ ಅಸೈಟಿಸ್ ಅಂತೀವಿ, ಎಲ್ಲೋ ಒಂದ್ ಕಡೆ ಪಲ್ಮನರಿ ಎಫ್ಯೂಷನ್ ಅಂತೀವಿ. ಇಂಥ ಹಾರ್ಟ್ ಸುತ್ತೂ ನೀರ್ ತುಂಬಿಕೊಳ್ಳುತ್ತೆ, ಪೆರಿಕಾರ್ಡಿಯಲ್ ಎಫ್ಯೂಷನ್ ಅಂತೀವಿ. ಇವೆಲ್ಲ ಕೂಡ ದೇರ್ ಆಲ್ ಡೇಂಜರಸ್ ಸೈನ್ಸ್. ಕೊರೋನಾ ಟೈಮ್ನಾಗ ಕೆಂಬೇಡ, ಮಾಸ್ಕ್ ಹಾಕೋ, ಹತ್ರ ಹೋಗ್ಬೇಡ, ಪಬ್ಲಿಕ್ ಹೋಗ್ಬೇಡ ಅಂದೇವಲ್ಲ, ಇಲ್ಲ, ಏನು ಇಲ್ಲ. ಪ್ರಿವೆಂಟ್ ಬೈಟ್, ಮಸ್ಕ್ಯೂಟೋ ಬೈಟ್. ಅದು ಆ ಮಸ್ಕ್ಯೂಟೋನ ಕಂಡಿಡಿಬಹುದು ನಾವು. ಟೈಗರ್ ಮಸ್ಕ್ಯೂಟೋ ಅಂತೀವಿ ನಾವು. ಆ ಮಸ್ಕ್ಯೂಟೋ ನಿಮ್ ಮನೆ ಸುತ್ತು ಸ್ಕ್ರೀನ್ ಮೇಲೆ ಅಲ್ಲಿ ಇದ್ರೆ ಟೈಗರ್ ತರ ಅದಕ್ಕೆ ಸ್ಟ್ರಾಪ್ಸ್ ಇರುತ್ತೆ. ಅದ್ರೊಳಗಾಗಿ ಮಸ್ಕ್ಯೂಟೋ ಪ್ರೆಗ್ನೆಂಟ್ ಇರುತ್ತೆ. ಅದು ಅದ್ರ ಹೊಟ್ಟೆಯೊಳಗೆ ಮೊಟ್ಟೆ ಇದ್ರೆ ಮಾತ್ರ ಯೂಶಲಿ ಎಷ್ಟು ಚೆನ್ನಾಗಿ ಸೈನ್ಸ್ ಹೇಳುತ್ತೆ ಅಂದ್ರೆ, ಎ ಫೀಮೇಲ್ ಪ್ರೆಗ್ನೆಂಟ್ ತನ್ನ ಹೊಟ್ಟೆ ಒಳಗೆ ಇದಿದ್ರೆ
ಅದು ಬೈಟ್ ಮಾಡುತ್ತೆ ಅಂತಾರೆ. ಆಮೇಲೆ ಎರಡನೇದು, ಇದು ನೋಡಿ ಮನುಷ್ಯನ ವಾಸನೆ ಕಂಡಿಡ್ಕೊಂಡು ಬರುತ್ತೆ, ಪ್ರಾಣಿಗಳಿಗೆ ಇದು ಕಚ್ಚೋದಿಲ್ಲ, ಕಡಿಮೆ, ಬಹಳ ಕಡಿಮೆ. ಅದರಿಂದ ನಿಮ್ಗೆ ಆ ವಾಸನೆನ ಹೋಗ್ಬೇಕು ಅಂದ್ರೆ ರಿಪೆಲೆಂಟ್ಸ್ ಹಾಕೊಳ್ಳಿ. ಮೈಗೆಲ್ಲ ಕೊಬ್ಬರಿ ಎಣ್ಣೆ ಹಾಕ್ತಾರೆ ಕೆಲವರು, ಒಟ್ನ ರಿಪೆಲೆಂಟ್ ಆ ಮಸ್ಕಿಟೋ. ಆಮೇಲೆ ಫುಲ್ ಬಟ್ಟೆ ಹಾಕೋಬೇಕು. ನೀವು ಯಾವ್ದೋ ಫಂಕ್ಷನ್ ಆಗಿ ಕೂತಿರ್ತೀರಿ, ಸಿನಿಮಾ ಥಿಯೇಟರ್ ಕೂತಿರ್ತೀರಿ, ಪ್ಯಾಂಟು, ಶೂಸು, ಸಾಕ್ಸ್ ಇರ್ಬೇಕು, ಇಲ್ದ್ರೆ ನಿಮ್ಗೆ ಗೊತ್ತೇ ಆಗಲ್ಲ, ಥಿಯೇಟರ್ ಬಂದು ಕಚ್ಬಿಟ್ಟಿರ್ತಾವೆ. ಹಂಗಾಗಿ ದಯವಿಟ್ಟು ಹೊರಗಡೆ ಹೋಗ್ಬೇಕಾದ್ರೆ ಈ ಸೀಸನ್ ನಾಗೆ ಫುಲ್ ಸ್ಲೀವ್ ಶರ್ಟ್ಸು, ಫುಲ್ ಪ್ಯಾಂಟು, ಸಾಕ್ಸು, ಮಕ್ಕಳಿಗೂ ಅಷ್ಟೇನೆ, ಇವೆಲ್ಲ ಹಾಕೊಂಡು ಹೋಗಿ ಸಿನಿಮಾ ಒಳಗೆ ಕೂತ್ಕೋಬೇಕು ನೀವು. ಜೊತೆಗೆ ರಿಪೆಲೆಂಟ್ಸು ಹಾಕೊಂಡು ಹೋಗ್ಬೇಕು, ಇಲ್ದಿರೆ ಬೇರೆ ಮಾರ್ಗನೇ ಇಲ್ಲ. ಅಂಡ್ ಇನ್ನೊಂದು, ಜ್ವರ ಬಂದ ಹಾಸ್ಪಿಟ್ಲ್ ಆಗಿರೋನ್ ಕಚ್ಚಿ ಅಲ್ಲ, ಈ ಓಡಾಡ್ತಿರೋರ್ನು ಅವರಲ್ಲಿ ಇದಿರುತ್ತೆ, ಅಂತವ್ರನ್ನ ಬಂದು ಅವನೇನು ಸಫರ್ ಆಗಲ್ಲ, ನಿಮ್ಗಾಗ್ಬೋದು. ಅದರಿಂದ ದಯವಿಟ್ಟು ಮಸ್ಕಿಟೋ ಬೈಟ್ ನ ಅವಾಯ್ಡ್ ಮಾಡೋದು ಮೋಸ್ಟ್ ಇಂಪಾರ್ಟೆಂಟ್. ವೈರಸ್ಗೆ ದೇರ್ ಇಸ್ ನೋ ಸ್ಪೆಸಿಫಿಕ್, ಯಾವುದೇ ವೈರಸ್ ತಗೊಳ್ಳಿ ನೀವು, HIV ಒಂದು ಕಂಡುಹಿಡಿದಿದೀವಿ, ಅದ್ ಬಿಟ್ರೆ ಯೂಶಲಿ ವೈರಲ್ ಡಿಸೀಸಸ್ಗೆ ಸ್ಪೆಸಿಫಿಕ್ ಆಂಟಿವೈರಲ್ ಡ್ರಗ್ ಇಲ್ಲ. ಅದೇ ನೋಡಿ, ನೀವು ಟೈಫಾಯ್ಡ್ ಜ್ವರ ಬಂತು ಅಂದ್ರೆ ವಂಡರ್ಫುಲ್ ಆಂಟಿ ಬ್ಯಾಕ್ಟೀರಿಯಲ್ ಡ್ರಗ್ಸ್ ಇದಾವೆ, ಒಂದ್ ವಾರ ಕೊಟ್ರೆ ಟೈಫಾಯ್ಡ್ ವಾಸಿ ಆಗ್ಬಿಡುತ್ತೆ. ಬಟ್ ಇಲ್ಲ, ಅಂತದ್ದು ಇಲ್ಲ. ಅದಕ್ಕೆ ಇಂಥವನ್ನೆಲ್ಲ ನಾವು ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಅಂತೀವಿ. ಟ್ರೀಟ್ ದ ಸಿಂಪ್ಟಮ್, ನಾಟ್ ದ ಡಿಸೀಸ್. ಇದು ಆಟೋಮೆಟಿಕಲಿ ಒಂದೆರಡು ದಿನ ಆದ್ರೆ ವೈರಸ್ ಹೊರಟೋಗುತ್ತೆ, ಅದರಿಂದ ಅದು ಹೋಗುತ್ತೆ, ಅದರ ಡ್ಯೂರೇಷನ್ ಬ್ಲಡ್ ನಲ್ಲಿ ಒಂದು 10 days ಅಷ್ಟೇ ಇರೋದು. ಆಮೇಲೆ ಇಟ್ ವಿಲ್ ಹ್ಯಾವ್ ಎ ಡೆತ್ ಅದು. ಸೊ ಹಾಗಾಗಿ ಅವ್ರು ರಿಕವರಿ ಆಗ್ಬಿಡ್ತಾರೆ. ಸೊ ಅದರಿಂದ ಅನ್ಫಾರ್ಚುನೇಟ್ಲಿ ಇದಕ್ಕೊಂದು ವ್ಯಾಕ್ಸಿನ್ ಇಲ್ಲ. ಅಟ್ಲೀಸ್ಟ್ ನಾವು ಕೋವಿಡ್ ಟೈಮ್ನಾಗೆ ವ್ಯಾಕ್ಸಿನ್ ಕಂಡುಹಿಡಿದಿದ್ದು, ಯಾಕಂದ್ರೆ ಇಮ್ಯುನಿಟಿ ಇನ್ಕ್ರೀಸ್ ಮಾಡಕ್ಕೆ, ಸೊ ಆಂಟಿಬಾಡೀಸ್ ಕೊಡ್ಲಿಕ್ಕೆ. ಬಟ್ ಇದಕ್ಕೆ ಇಲ್ಲ ವ್ಯಾಕ್ಸಿನ್, ಆ ತರ ಇಲ್ಲ. ಬೆಂಗಳೂರಂತ ನಗರದಲ್ಲಿ ಡೆತ್ ಕಡಿಮೆ ಆಗ್ಬೇಕಾದ್ರೆ ಇವರು ಸರ್ವೇಲೆನ್ಸ್, ಇವರು ಡಾಕ್ಟರ್ಗಳು ಮಾಡ್ತಿದಾರಲ್ಲ ಪಾಪ, ಅದ್ರ ಜೊತೆಗೆ ದಯವಿಟ್ಟು ಇನ್ನ ಹೆಚ್ಚಿನ ಜವಾಬ್ದಾರಿ ತಗೊಳ್ಳಿ ಅಂತ ಒಂದು. ಎರಡನೇದು, ಇದು ಈ ತರ ಎಲ್ಲ ನಾವು ಡಿಸ್ಕಷನ್ ಮಾಡೋದು ಉದ್ದೇಶನೇ ಜನಗಳಿಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋಣ. ಸೊ ಜನಗಳು ಅರ್ಥಕೊಳ್ಳಿ, ಇದು ದಯವಿಟ್ಟು ನಮ್ಮ ಆರೋಗ್ಯ ನಮ್ಮ ಕೈನಲ್ಲಿ ಅನ್ನೋದನ್ನ ಅಂದ್ಕೊಂಡು ಬರೀ BBMP ಬೈಕೊಂಡು ಕೂತ್ಕೋಬೇಡಿ. ನಿಮ್ಮ ಮನೆ ಸುತ್ತು ಇರ್ತಕ್ಕಂತ ಕುಂಡ, ಇಟ್ಸ್ ವೆರಿ ಸಿಂಪಲ್ ಸರ್. ಆ ಕುಂಡದಾಗಿರೋ ನೀರು ಚಿಪ್ ಇರುತ್ತೆ, ಎಳ್ನೀರು ಕಾಯಿ ಹಾಕಿರ್ತಾರೆ, ಇಂಥವ್ರಾಗೆ ತೆಗೆದು ಎಷ್ಟೋ ಜನ ನಾವು ನೋಡಿದೀವಿ. ಹಳ್ಳಿ ಕಡೆ ನಾವು ಹೋಗ್ತೀವಿ NSS ಕ್ಯಾಂಪ್ ಮಾಡ್ಲಿಕ್ಕೆ, ಮನೆಯೊಳಗೆ ಚೆನ್ಕೆ ಇರುತ್ತೆ, ಮನೆ ಮುಂದೆ ಮೋರಿಗೆ ಕಚಡ ಇರ್ತದೆ, ಯಾರು ಇದ್ ಮಾಡಲ್ಲ, ನಾವ್ NSS ಹುಡುಗರು ಹೋಗಿ ಮಾಡ್ತೀವಿ. ಸೊ ಅದಕ್ಕೆ ಜನಗಳು ದಯವಿಟ್ಟು ಒಂದು ಮನವಿ, ಪ್ರತಿ ನಮ್ಮ ದೇಶದಲ್ಲಿ ಆರೋಗ್ಯ ಇರ್ಬೇಕಾದ್ರೆ ನಮ್ಮ ಇಂಡಿವಿಜುವಲ್ ಜವಾಬ್ದಾರಿ. ಸೊ ಬೇರೆಯವ್ರನ್ನ ನಾವು ಬ್ಲೇಮ್ ಮಾಡೋದಕ್ಕೆ ಮೊದಲು ನಮ್ಮ ಜವಾಬ್ದಾರಿ ನಾವು ಮಾಡಿ, ಆಮೇಲೆ ಮಾಡಿದ್ರೆ ದಯವಿಟ್ಟು ಅರ್ಲಿ ಅಡ್ಮಿಷನ್. ಯಾವಾಗೂ ಕೂಡ ನಿಮ್ಗೆ ಫೆಸಿಲಿಟಿ ಇದ್ದೇ ಇದೆ, ನಿಮ್ಗೇನ್ ದುಡ್ಡಿಲ್ಲ ಗಿಡ್ಡಿಲ್ಲ ಅಲ್ಲ, ಯಾವ್ದಾದ್ರು ಒಂದು ಹಾಸ್ಪಿಟಲ್ ಅಡ್ಮಿಟ್ ಮಾಡ್ಕೋತಾರೆ, ದಯವಿಟ್ಟು ಹಾಸ್ಪಿಟ್ಲಿಗೆ ಹೋಗಿ ಅಂತ ಹೇಳ್ಬೇಕು. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.